बीदर शहर के तहसील कार्यालय के फूड सेक्शन के अधिकारी अनिल कुमार पर जानलेवा हमला किया गया। इस हमले में अनिल कुमार गंभीर रूप से घायल होने से उन्हें तुरंत ब्रिम्स अस्पताल में उपचार के लिए ले जाया गया, जहां उनका इलाज चल रहा है। हमला चाकू से किए जाने से अनिल कुमार के दाएं हाथ में घाव हुआ है। बताया गया है कि खतरे की बात नहीं है। मार्केट पुलिस स्टेशन में मामला दर्ज किया गया है और जांच जारी है। इस मामले को गंभीरता से लेते हुए जिला पुलिस अधीक्षक प्रदीप गुंटी ने आज शाम प्रेस मीट बुलाकर इस संबंध में जानकारी दी। इस मौके पर एडिशनल एसपी महेश मेघनावर, डीएसपी शिवनगौड़ पाटिल, मार्केट पुलिस स्टेशन के सीपीआई हिरेमठ सहित अन्य अधिकारी उपस्थित रहे। ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸುಮಾರು ಬೀದರ್ ತಹಸೀಲ್ದಾರ್ ಆಫೀಸಲ್ಲಿ ಫುಡ್ ಸೆಕ್ಷನ್ ಅಲ್ಲಿ ಶಿರಸ್ತದಾರರಾಗಿ ಕೆಲಸ ಮಾಡುತ್ತಿರುವ ಅನಿಲ್ ಕಾಂಬ್ಳೆ ಅನ್ನುವರ ಮೇಲೆ ಮಾರಣಾಂತಕ ಹಲ್ಲೆ ಆಗಿರುತ್ತದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತದೆ। ಮಾಹಿತಿ ಬಂದ ತಕ್ಷಣ ಮಾರ್ಕೆಟ್ ಟೌನ್ ಪೊಲೀಸರು ಬೇಗ ಸ್ಪಾಟ್ಗೆ ರೀಚ್ ಆಗಿ ಮಾಹಿತಿಯನ್ನು ಕಲೆ ಹಾಕಿರುತ್ತಾರೆ। ಮಾಹಿತಿಯನ್ನು ಕಲೆ ಹಾಕಿದ್ದಾಗ ಇದರಲ್ಲಿ ಇಬ್ಬರು ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿರುತ್ತದೆ। ತಕ್ಷಣ ನಾವು ಆರೋಪಿಗಳನ್ನು ಪತ್ತೆ ಮಾಡೋದಕ್ಕೆ ತಂಡಗಳನ್ನು ರಚನೆ ಮಾಡಿರುತ್ತೇವೆ। ನಮ್ಮ ತಂಡಗಳು ಕೇವಲ 4 ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿರುತ್ತಾರೆ। ಇಬ್ಬರು ಆರೋಪಿಗಳು ಕೂಡ ಅಣ್ಣ ತಮ್ಮಂದಿರಾಗಿರ್ತಾರೆ। ಇದರಲ್ಲಿ A1 ಆರೋಪಿಯ ಹೆಂಡತಿ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ। ಇಂಜೂರ್ಡ್ ಪರ್ಸನ್ ಒಟ್ಟಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವರೊಟ್ಟಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದಾರೆ ಅನ್ನುವ ಸಂಶಯದೊಂದಿಗೆ A1 ಇದನ್ನೇ ಪ್ರಶ್ನೆ ಮಾಡಕ್ಕೆ ಹೋಗಿ ಅಲ್ಲಿ ಜಗಳ ಆಗಿ ಕೊಲೆ ಮಾಡುವ ಉದ್ದೇಶದಿಂದ ಚಾಕುದಿಂದ ಅವರಿಗೆ ಇಂಜೂರ್ಡ್ ಪರ್ಸನ್ಗೆ ಇರಿಸಿ ಮಾರಣಾಂತಕ ಹಲ್ಲೆ ಮಾಡಿರ್ತಾರೆ। ಇಂಜೂರ್ಡ್ ಪರ್ಸನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಲಾಗಿರುತ್ತದೆ। ಈಸ್ ಫಾರ್ ನೌ ಔಟ್ ಆಫ್ ಡೇಂಜರ್। ಒಂದು 7-8 ಸ್ಟಿಚಸ್ ಆಗಿರುತ್ತವೆ, ಬಟ್ ಕಂಡೀಷನ್ ಇಸ್ ಸ್ಟೇಬಲ್ ಅಂತ ಡಾಕ್ಟರ್ ನಮಗೆ ತಿಳಿಸಿದ್ದಾರೆ। ಹಾಗೂ ಇಬ್ಬರು ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು FIR ದಾಖಲೆ ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ। ಹಲ್ಲೆಗೆ ಯೂಸ್ ಮಾಡಲಾಗಿದ್ದ ವೆಪನ್ ಅನ್ನು ಕೂಡ ರಿಕವರ್ ಮಾಡುವ ಪ್ರೊಸೀಜರಲ್ಲಿ ನಾವಿದ್ದೇವೆ। ಕ್ರೈಮ್ ನಂಬರ್ 50/24 ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಂಡರ್ ಸೆಕ್ಷನ್ 109, 132, 352 ಅಂಡ್ SC/ST ಅಟ್ರಾಸಿಟೀಸ್ ಆ್ಯಕ್ಟ್ ಕೂಡ ಅಟ್ರಾಕ್ಟ್ ಆಗ್ತಾ ಇದೆ ಈ ಕೇಸ್ಗೆ। ಸೊ FIR ದಾಖಲಿಸಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ।